Hello, my dear students. Welcome back to Learn Easily channel. Tintin Abbey, a poem by William Wordsworth. ಈ ಒಂದು ವಿಡಿಯೋದಲ್ಲಿ ನಾವು ಈ ಟಿಂಟನ್ ಅಬೆ ಪೊಯಮ್ ನಾವೊಂದು ಸಮರಿಯನ್ನ ಡಿಸ್ಕಸ್ ಮಾಡೋಣ. ಇಲ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ವಿಲಿಯಂ ವರ್ಡ್ಸ್ವರ್ತ್ ರವರು ದ ನೇಚರ್ ಪೊಯೆಟ್ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರ್ತಕ್ಕಂಥ ಈ ಟಿಂಟನ್ ಅಬೆ ಇದರ ಒಂದು ನಿಜವಾದ ಒಂದು ಪೂರ್ಣ ಹೆಸರು ಅಂದಾಗ ಲೈನ್ಸ್ ರಿಟನ್ ಅ ಫ್ಯೂ ಮೈಲ್ಸ್ ಅಬೌವ್ ಟಿಂಟನ್ ಅಬೆ. ಈ ಒಂದು ಪದ್ಯವನ್ನ ವಿಲಿಯಂ ವರ್ಡ್ಸ್ವರ್ತ್ ರವರು ಅವರು ಒಂದು ಟೂರ್ನಲ್ಲಿ ಆ ಟಿಂಟನ್ ಅಬೆಗೆ ಮತ್ತೆ ರಿವಿಸಿಟ್ ಹೋಗ್ತಾರೆ. ಅಂದರೆ ಆ ಟಿಂಟನ್ ಅಬೆ ಅಂತಕ್ಕಂಥದ್ದು ಇಟ್ ಈಸ್ ಆನ್ ದ ಬ್ಯಾಂಕ್ ಆಫ್ ದ ವೇ. ಆ ವೇ ಅಂತಕ್ಕಂತಹ ಒಂದು ನದಿಯ ಮೇಲೆ ಇರ್ತಕ್ಕಂಥ ಸ್ಥಳ ಆಗಿದೆ. ಅದಕ್ಕೆ ಅವರು ಟೂರ್ ಹೋದಾಗ ಮತ್ತೆ 5 ವರ್ಷಗಳ ನಂತರ ರಿವಿಸಿಟ್ ಮಾಡ್ತಾರೆ. ಅದು ಜುಲೈ 13, 1798 ಅಲ್ಲಿ ಆ ಒಂದು ಸ್ಥಳಕ್ಕೆ ಹೋದಾಗ ವಿಲಿಯಂ ವರ್ಡ್ಸ್ವರ್ತ್ ರವರು ಆ ಟಿಂಟನ್ ಅಬೆಯ ಸುತ್ತಲಿನ ನೈಸರ್ಗಿಕ ಸೌಂದರ್ಯವನ್ನು ನೋಡಿದಾಗ ಆ ಪ್ರಕೃತಿಗೆ ಅವರು ಆಕರ್ಷಿತರಾಗ್ತಾರೆ. ಅವರ ಮನಸ್ಸು ಮತ್ತು ಅವರ ವಿವೇಚನಾಶೀಲವಾಗಿರ್ತಕ್ಕಂತಹ ಕಣ್ಣುಗಳು ತನ್ನ ಯೌವನದಲ್ಲಿ ತಪ್ಪಿಸಿಕೊಂಡಂತಹ ಆ ಪ್ರಕೃತಿಯ ಸೂಕ್ಷ್ಮವಾದಂತಹ ಒಂದು ಅಟ್ರಾಕ್ಷನ್ಸ್ ಏನಿದೆ ಅಂತಕ್ಕಂಥದ್ದನ್ನು ಆ ಒಂದು ಪ್ರಕೃತಿಯನ್ನು ನೋಡ್ತಾರೆ. ಮತ್ತು ಆ ಪ್ರಕೃತಿಯೊಂದಿಗೆ ಆಳವಾಗಿ ಬೆರೀತಾ ಈ ಒಂದು ಪದ್ಯ ಟಿಂಟನ್ ಅಬೆಯನ್ನು ಬರೀತಾರೆ. ಈ ಟಿಂಟನ್ ಅಬೆಯಲ್ಲಿ ಆ ಒಂದು ಪ್ರಕೃತಿಯ ಬಗ್ಗೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಈ ಪದ್ಯವನ್ನು ಕೊನೆಗೆ ತಮ್ಮ ಸಹೋದರಿ ಆಗಿರ್ತಕ್ಕಂತಹ ಡೊರೋತಿಗೆ ಇದನ್ನು ಡೆಡಿಕೇಟ್ ಮಾಡಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪದ್ಯದ ಸಾಲುಗಳು ಬಹಳ ಹೆಚ್ಚಾಗಿದ್ದರೆ ಇದು ಸುಮಾರು 160ಕ್ಕಿಂತ ಹೆಚ್ಚಾದಂತಹ ಸಾಲುಗಳನ್ನು ಹೊಂದಿರತಕ್ಕಂಥ ಒಂದು ಲಾಂಗ್ ಪೊಯಮ್ ಆಗಿದೆ. ನಾನಿಲ್ಲಿ ಈ ಒಂದು ಸಾಲುಗಳನ್ನು ಓದಿ ಅದರ ಒಂದು ಸಾರಾಂಶವನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಮೊದಲ ಸ್ಟ್ಯಾನ್ಸಾ ನೋಡಿದಾಗ 5 years have passed, 5 summers with the length of 5 long winters, and again hear these waters rolling from their mountains spring with a sweet inland murmur. Once again do I behold these steep and lofty cliffs, which on a wild secluded scene impress thoughts of more deep seclusion and connect the landscape with the quiet of the sky. ಅಂದರೆ ಇಲ್ಲಿ 5 ವರ್ಷಗಳ ನಂತರ ವಿಲಿಯಂ ವರ್ಡ್ಸ್ವರ್ತ್ ರವರು ಆ ವೇ ನದಿಯ ದಡದಲ್ಲಿರ್ತಕ್ಕಂತಹ ಟಿಂಟನ್ ಅಬೆ ಎಂಬ ಅದೇ ಸ್ಥಳಕ್ಕೆ ಅವರು ಭೇಟಿ ನೀಡ್ತಾರೆ. 5 ವರ್ಷಗಳ ನಂತರವೂ ಅವರು ಅದೇ ರೀತಿಯ ಜಲಪಾತಗಳು, ಬಂಡೆಗಳ ಕೆಳಗೆ ಬೀಳುವಂತಹ ನೀರಿನ ಒಂದು ಸೌಮ್ಯವಾದಂತಹ ಸೌಂಡ್ ಮತ್ತು ಆ ಒಂದು ದೃಶ್ಯಗಳನ್ನು ಮತ್ತು ಆ ಶಬ್ದವನ್ನು ಕೇಳ್ತಾರೆ. ಅದು ಅವರ ಕಿವಿಗೆ ಒಂದು ರೀತಿಯಂತಹ ಪ್ಲೆಸೆಂಟ್ನೆಸ್ಸನ್ನು ನೀಡುತ್ತೆ, ಆಹ್ಲಾದಕರವನ್ನು ನೀಡುತ್ತೆ. ಕಲ್ಲಿನ ಇಳಿಜಾರುಗಳು ಮೊದಲಿನಂತೆಯೇ ತುಂಬ ಭವ್ಯವಾಗಿ ಸುಂದರವಾಗಿ ಕಾಣ್ತಾ ಇರುತ್ತೆ. ಆ ಸ್ಥಳದ ಪ್ರಶಾಂತತೆಯು ಅವರ ಮನಸ್ಸಿನಲ್ಲಿ ಅದು ಒಂದು ರೀತಿ ರಿಫ್ಲೆಕ್ಷನ್ ಪ್ರತಿಧ್ವನಿಸ್ತಾ ಹೋಗ್ತಾ ಇರುತ್ತೆ. ಆಕಾಶವು ಸಹ ಮೊದಲಿನಂತೆ ಶಾಂತವಾಗಿರುತ್ತೆ. ಒಟ್ಟಾರೆಯಾಗಿ ಆ ಟಿಂಟನ್ ಅಬೆಯ ಸುತ್ತಲಿನ ಒಂದು ಏಕಾಂತತೆ ಮತ್ತು ಆ ಸೌಂದರ್ಯ ಅವರ ಮನಸ್ಸಿಗೆ ಒಂದು ಶಾಂತಿಯನ್ನು, ನೆಮ್ಮದಿಯನ್ನು ನೀಡುತ್ತೆ. ಸೆಕೆಂಡ್ ಸ್ಟ್ಯಾನ್ಸಾಗೆ ಬಂದಾಗ ಹಿಯರ್ ಅಂಡರ್ ದಿಸ್ ಡಾರ್ಕ್ ಸೈಕಾಮೋರ್ ಆ್ಯಂಡ್ ವ್ಯೂ ದೀಸ್ ಫ್ಲಾಟ್ಸ್ ಆಫ್ ಕಾಟೇಜ್ ಗ್ರೌಂಡ್, ದೀಸ್ ಆರ್ಚರ್ಡ್ ಟಫ್ಟ್ಸ್ ವಿಚ್ ಅಟ್ ದಿಸ್ ಸೀಸನ್ with their unripe fruits among the woods and copses lost themselves, nor with their green and simple hue disturb the wild green landscape. Once again I see these hedgerows, hardly hedgerows, a little lines of sportive wood run wild, these pastoral farms green to the very door, and wreaths of smoke sends up in silence ಫ್ರಮ್ ಅಮಾಂಗ್ ದ ಟ್ರೀಸ್. ನೋಡಿ, ಈ ಒಂದು ಸಾಲುಗಳಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ರವರು ಸಿಕಾಮೋರ್ ಮರದ ಕೆಳಗೆ ನಿಂತು ಸುತ್ತಲಿನ ಗುಡಿಸಲುಗಳು, ಹಣ್ಣಿನ ತೋಟಗಳನ್ನು ನೋಡ್ತಾರೆ. ಆ ಮರಗಳೆಲ್ಲ ಹಣ್ಣುಗಳಿಂದ ತುಂಬಿದೆ. ಆ ಸುತ್ತಮುತ್ತಲಿನ ದಟ್ಟವಾದಂತಹ ಆ ಸಸ್ಯಗಳು ಹಸಿರು ಎಲೆಗಳಿಂದ ತುಂಬಿ ಹೋಗಿದೆ. ಮರಗಳು ವಿಶಾಲವಾಗಿ ಹೆಸರಿನಿಂದ ಬೆಳೆದು ನಿಂತಿದೆ. ಆ ಒಂದು ಆ ಸೀನ್ ಎಲ್ಲವೂ ಸಹ ಒಂದು ರೀತಿ ಹಸಿರಿನಿಂದ ತುಂಬಿದೆ. ಅವರು ಬೇಲಿಗಳನ್ನು ನೋಡ್ತಾರೆ. 5 ವರ್ಷಗಳು ಕಳೆದಿದ್ದರೂ ಸಹ ಆ ಒಂದು ಭೂಪ್ರದೇಶ ಏನೂ ಬದಲಾಗಿಲ್ಲ ಅಂತ ಅಂದ್ಕೋತಾರೆ. ಗುಡಿಸಲುಗಳು ಹೊಗೆ ಹೊರ ಹಾಕ್ತಕ್ಕಂಥ ಚಿಮಣಿಗಳಿಂದ ಕಂಡು ಬಂದಿದೆ. ಗುಡಿಸಲುಗಳು ಆ ಮರಗಳ ನಡುವೆ ಅಡಗಿಕೊಂಡಿರೋದ್ರಿಂದ ಹೊಗೆಯು ಆ ಎತ್ತರದ ಮರಗಳ ನಡುವಿಂದ ಹೊರಬರಂತೆ ತೋರ್ತಾ ಇದೆ. ಆ ದೊಡ್ಡದಾದಂತಹ ಮೈದಾನಗಳು, ಹುಲ್ಗಾವಲುಗಳು ಅಲ್ಲಿ ಮೊದಲಿನಂತೆ ಇದೆ. ಇಡೀ ಪ್ರದೇಶವು ಒಂದು ದೊಡ್ಡ ಮೌನ ಆವರಿಸಿದೆ ಅಂತ ಹೇಳ್ತಾರೆ.
ನಂತರದ ಒಂದು ಸಾಲುಗಳಲ್ಲಿ ವಿತ್ ಸಮ್ ಅನ್ಸರ್ಟೈನ್ ನೋಟಿಸ್ ಆಸ್ ಮೈಟ್ ಸೀಮ್ ಆಫ್ ವ್ಯಾಗ್ರೆಂಟ್ ಡ್ವೆಲ್ಲರ್ಸ್ ಇನ್ ದ ಹೌಸ್ಲೆಸ್ ವುಡ್ಸ್ ಆರ್ ಸಮ್ ಆಫ್ hermit's cave, where by his fire the hermit sits alone, though absent long. These forms of beauty have not been to me, as is a landscape to blind man eye, but of in lonely rooms and mid the din of towns and cities. I have owned to them in hours of weariness, sensations sweet felt in the blood and felt along the heart. ಇಲ್ಲಿ ಕಾಡಿನಲ್ಲಿ ತಮ್ಮ ಪ್ರಾಣಿಗಳನ್ನು ಮೇಯಿಸುವ ಅಲಮಾರಿ ಕುರುಬರು ಕಾಣ್ತಾರೆ. ಅಲ್ಲದೆ ತಮ್ಮ ನಿರ್ಜನ ಗುಹೆಗಳಲ್ಲಿ ಏಕಾಂತ ಜೀವನವನ್ನು ನಡೆಸುವ ಸನ್ಯಾಸಿಗಳು ಹರ್ಮಿಟ್ಸ್ ಇಲ್ಲಿ ಇರ್ತಾರೆ. ರಾತ್ರಿಯ ಕತ್ತಲನ್ನು ಹೋಗಲಾಡಿಸಲು ಮೇಣದ ಬತ್ತಿಗಳನ್ನು ಮಾತ್ರ ಅಲ್ಲಿ ಅವರಿಗೆ ಬೆಳಕು ನೀಡುತ್ತೆ. 5 ವರ್ಷಗಳ ಹಿಂದೆ ಆ ಸ್ಥಳವನ್ನು ಸುಂದರವಾಗಿ ಮಾಡಿದಂಥ ಅಂಶಗಳು ಈಗಲೂ ಹಾಗೆಯೇ ಇರೋದನ್ನು ಕವಿ ಕಂಡು ಆಶ್ಚರ್ಯ ಪಡ್ತಾರೆ. ಈ ಚಿತ್ರಣದ ಪ್ರಭಾವ ಎಷ್ಟು ಚೆನ್ನಾಗಿತ್ತು ಅಂದರೆ ಅವರು ನಗರಕ್ಕೆ ಹೋದ ನಂತರವೂ ಈ ಒಂದು ಸೌಂದರ್ಯ ಪ್ರಕೃತಿ ಅವರನ್ನು ನೆನಪಿಸ್ತಾ ಇತ್ತು. ನಗರ ಜೀವನದ ಒತ್ತಡದಿಂದ ಭಾರವಾದಾಗ ವಿಲಿಯಂ ವರ್ಡ್ಸ್ವರ್ತ್ ಅವರು ಸಮಾಧಾನ ಮತ್ತು ಸಂತೋಷಕ್ಕಾಗಿ ಈ ನೆನಪುಗಳನ್ನು ಮತ್ತು ಈ ಒಂದು ದೃಶ್ಯಗಳನ್ನು, ಈ ಸ್ಥಳದ ನೆನಪುಗಳನ್ನು ಅವರು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟಾನ್ಸಾಗೆ ಬಂದಾಗ ಆ್ಯಂಡ್ ಪಾಸಿಂಗ್ ಈವನ್ ಇನ್ ಟು ಮೈ ಪ್ಯೂರರ್ ಮೈಂಡ್ ವಿತ್ ಟ್ರ್ಯಾಂಕ್ಯುಲ್ ರೆಸ್ಟೋರೇಷನ್ feeling too of unremembered pleasure, such perhaps as may have had no trivial influence on the best portion of good man's life, is little nameless unremembered act of kindness and of love, nor less I trust to them I may have owed another gift of aspect more sublime, that blessed mood in which the burden of the mystery. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು 5 ವರ್ಷಗಳ ನಂತರ ಅವರ ಮನಸ್ಸು ಬದಲಿಸಿದೆ. ಅವರು ಈಗ ಹೆಚ್ಚು ಆಳವಾಗಿ ಚಿಂತಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಮತ್ತು ಅವರ ಯೌವನದಲ್ಲಿ ಅವರು ಪ್ರಕೃತಿಯನ್ನು ನೋಡೋದ್ರಿಂದ ಅಪಾರ ಸಂತೋಷವನ್ನು ಪಡೆದರು. ಆ ಅನುಭವ ಒಂದು ರೀತಿ ಆಳವಾಗಿತ್ತು. ಮತ್ತು ಈಗ ಅವರ ಒಂದು ಆತ್ಮ ಪ್ರಕೃತಿಯ ನಡುವಿನ ಬಾಂಧವ್ಯವನ್ನು ಸಂಪೂರ್ಣವಾಗಿ ಬಹಿರಂಗಗೊಂಡಿರಲಿಲ್ಲ. ಈಗ ಪ್ರಕೃತಿ ವಿವಿಧ ಮುಖಗಳು ಅವರನ್ನು ಒಂದು ರೀತಿ ಸೌಮ್ಯ ಮತ್ತು ಆಕ್ರಮಣಶೀಲವಾಗಿ ಪ್ರಭಾವಿಸಲು ಪ್ರಾರಂಭಿಸಿವೆ. ಅವರ ಮನಸ್ಸು ನೋವುಗಳನ್ನು ಗುಡಿಪಡಿಸಿ ದುಃಖವನ್ನು ನಿವಾರಿಸ್ತಾ ಇವೆ. ಅವರ ಆತ್ಮ ಮತ್ತು ಪ್ರಕೃತಿಯ ಸಂಗಮ ಅವರ ತೊಂದರೆಗೊಳಗಾದ ಮನಸ್ಸಿಗೆ ಸಾಂತ್ವನ, ನೆಮ್ಮದಿ ಮತ್ತು ಶಾಂತಿಯನ್ನು ತಂದಿದೆ ಅಂತ ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ ಇನ್ ವಿಚ್ ದ ಹೆವಿ ಆ್ಯಂಡ್ ವೇರಿ ವೆಯ್ಟ್ ಆಫ್ ಆಲ್ ದೀಸ್ ಅನ್ಇಂಟೆಲಿಜಿಬಲ್ ವರ್ಡ್ ಈಸ್ ಲೈಟನ್ಡ್, ದಟ್ ಸೆರೆನ್ ಆ್ಯಂಡ್ ಬ್ಲೆಸ್ಡ್ ಮೂಡ್ ಇನ್ ವಿಚ್ ದ affections gently lead us on until the breath of this corporeal frame and even the motion of our human blood almost suspended, we are lied asleep in body and become a living soul, while with an eye made quiet by the power of harmony and the deep power of joy. ಇಲ್ಲಿ ಪ್ರಕೃತಿಯ ಸೌಂದರ್ಯ ಮತ್ತು ಅದರ ಹಿತವಾದಂತಹ ಲಕ್ಷಣಗಳು ಸುತ್ತಮುತ್ತಲಿನ ಒಂದು ಭೂಮಿಯ ದೃಶ್ಯವನ್ನು ಆನಂದಿಸುವ ವ್ಯಕ್ತಿ ಮನಸ್ಸಿನಿಂದ ಚಿಂತೆ ಮತ್ತು ಆತಂಕಗಳನ್ನು ದೂರ ಮಾಡ್ತವೆ. ನಿಧಾನವಾಗಿ ಅವರು ಸಂಪೂರ್ಣ ವಿಶ್ರಾಂತಿಯ ಸ್ಥಿತಿಯನ್ನು ತಲುಪ್ತಾರೆ. ಪ್ರಾಪಂಚಿಕ ವ್ಯವಹಾರಗಳಲ್ಲಿ ನಿರತರಾಗಿರ್ತಕ್ಕಂಥ ವ್ಯಕ್ತಿಯು ಈ ಪ್ರಶಾಂತ ಮತ್ತು ಶಾಂತಿಯ ಸ್ಥಿತಿಯನ್ನು ಸಾಧಿಸಲು ಸಾಧ್ಯ ಇಲ್ಲ. ಆಂತರಿಕ ಮನಸ್ಸು ನಿಜವಾದ ಸಾಮರಸ್ಯ ಮತ್ತು ಸಂತೋಷವನ್ನು ಅನುಭವಿಸುತ್ತೆ ಅಂತ ಹೇಳ್ತಾರೆ. ನಂತರ ವಿ ಸಿ ಇನ್ ಟು ದ ಲೈಫ್ ಆಫ್ ಥಿಂಗ್ಸ್ ಇಫ್ ದಿಸ್ ಬಿ ಬಟ್ ಎ ವೈನ್ ಬಿಲೀಫ್ ಎಟ್ ಓ ಹೌ ಆಫನ್ ಇನ್ ದ ಡಾರ್ಕ್ನೆಸ್ ಆ್ಯಂಡ್ ಟಿಮಿಡ್ ದ many shapes of joyless daylight, when the fretful stir unprofitable and the fever of the world have hung upon the beating of my heart, how often in spirit I have turned to thee, O Sylvian way, though wanderer through the wood, how often as my spirit turned to thee, and now with dreams of extinguished thought, with many recognition dim and paint. ಇಲ್ಲಿ ವರ್ಡ್ಸ್ವರ್ತ್ ಅವರು ದೈನಂದಿನ ಜೀವನದ ಒತ್ತಡವನ್ನು ಉಲ್ಲೇಖಿಸ್ತಾರೆ. ಅಲ್ಲಿ ಜನರು ತಮ್ಮ ಜೀವನಕ್ಕಾಗಿ ಹೆಣಗಾಡ್ತಾ ಇದ್ದಾರೆ ಮತ್ತು ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅದು ಹೃದಯಕ್ಕೆ ಭಾರವಾಗಿ ಕಾಡುತ್ತೆ. ಅಂತಹ ಕ್ಷಣಗಳಲ್ಲಿ ಕವಿ ಪ್ರಕೃತಿಯ ಮಡಿಲಲ್ಲಿ ಆಶ್ರಯನ ಪಡೀತಾರೆ. ಅವರು ವೇಯ್ ನದಿಯ ದಡಕ್ಕೆ ಹೋಗ್ತಾರೆ. ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳು ಶಾಂತ ಮತ್ತು ಪ್ರಶಾಂತವಾಗಿದೆ. ಅವರು ಸಮೀಪದ ಕಾಡುಗಳಲ್ಲಿ ಅಲೆದಾಡ್ತಾರೆ ಮತ್ತು ಅವರು
ಬಳಲಿದ ಆತ್ಮದ ಮೇಲೆ ಅದರ ಪರಿಣಾಮ ಗುಣಪಡಿಸುವ ಮತ್ತು ದೀರ್ಘಕಾಲದವರೆಗೆ ಉಳಿಯುವಂತಿದೆ ಅಂತ ಹೇಳ್ತಾರೆ. ಅದರ ನೆನಪು ಅವರ ಮನಸ್ಸಿನಲ್ಲಿ ಉಳಿದಿದೆ. ನಂತರ ಪ್ರಪಂಚದ ಚಿಂತೆಗಳು ಅಸಹನೀಯವೆಂದು ಕಂಡಾಗಲೆಲ್ಲ ಅವರು ಸಮಾಧಾನಕ್ಕಾಗಿ ವೇ ನದಿಯನ್ನು ನೆನಪಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಆ್ಯಂಡ್ somewhat of a sad perplexity, the picture of the mind revives again, while here I stand, not only with the sense of present pleasure, but the pleasing thought that in this moment there is a life and put for future years. And so I dare to hope, though change, no doubt, from that I was when first I came among these hills, when like a roe I bounded over the mountains by the sides of the deep rivers and the lonely streams. ನೋಡಿ, ಇಲ್ಲಿ 5 ವರ್ಷಗಳ ನಂತರ ಕವಿ ತಮ್ಮ ಜೀವನದಲ್ಲಿ ಸ್ಥಿರರಾಗಿದ್ದಾರೆ. ಯುವಕನಾಗಿದ್ದಾಗ ಆ ಬೆಟ್ಟಗಳು, ಕಾಡುಗಳು, ನದಿಯ ಸುತ್ತ ಅಲೆದಾಡಿ ಸೌಂದರ್ಯವನ್ನು ಆನಂದಿಸ್ತಾ ಇದ್ದಂಥ ಹಿಂದಿನ ವರ್ಷ ಅವರ ವರ್ಷಗಳನ್ನು ನೆನಪಿಸ್ಕೊಳ್ತಾರೆ. ಆದರೆ ಆಗ ಅವರ ಪ್ರಕೃತಿಯನ್ನು ವೀಕ್ಷಿಸುವುದರ ಒಂದು ಪ್ರಯೋಜನಗಳನ್ನು ಅಂದಾಜು ಮಾಡಲು ಅವರು ವಿಫಲರಾಗಿದ್ದರು. ಹಿಂತಿರುಗಿ ನೋಡಿದಾಗ ತಾವು ಎಷ್ಟು ದೊಡ್ಡ ಅವಕಾಶವನ್ನು ಕಳೆದುಕೊಂಡಿದ್ದೇವೆ ಅವರು ಅಂತ ಹೇಳ್ತಾ ಇದ್ದಾರೆ. ನಂತರ ವೆನ್ ಎವರ್ ನೇಚರ್ ಲೆಡ್ ಮೋರ್ ಲೈಕ್ ಎ ಮ್ಯಾನ್ ಫ್ಲೈಯಿಂಗ್ ಫ್ರಮ್ ಸಮಥಿಂಗ್ ದಟ್ ಹಿ ಡ್ರೆಡ್ಸ್ ದ್ಯಾನ್ ಒನ್ ಹೂ sought the thing he loved. For nature then the coarser pleasures of my boyish days and their glad animal movements all gone by, to me was all in all. I cannot paint what then I was. The sounding cataract hunted me like a passion, the tall rock, the mountain and the deep and gloomy wood. ಅಂದರೆ ಇಲ್ಲಿ ಕವಿ ತನ್ನ ಯೌವನದಲ್ಲಿ ಒಬ್ಬ ಅಲೆದಾಡುತ್ತಾ ಆ ಭೂದೃಶ್ಯದ ಮೂಲಕ ಹೋಗ್ತಾ ಇದ್ರು, ಆ ಸೌಂದರ್ಯವನ್ನು ನೋಡ್ತಾ ಇದ್ರು. ಆಗ ಅವರು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿರಲಿಲ್ಲ. ಅವರು ಕೇವಲ ಹಳ್ಳಗಳು, ನದಿಗಳು, ಬಂಡೆಗಳು ಮತ್ತು ಕಾಡನ್ನು ಆನಂದಿಸಿದ್ರು. ಈ ದೃಶ್ಯಗಳು ಅವರಿಗೆ ಬಹಳಷ್ಟು ಸಂತೋಷವನ್ನು ನೀಡಿದ್ರು. ಆ ಅನುಭವವು ಉನ್ನತ ಮಟ್ಟದಲ್ಲಿ ಇರಲಿಲ್ಲ. ಪ್ರಾಣಿಗಳ ಅಸ್ತಿತ್ವ, ಮಾನವನ ಅಸ್ತಿತ್ವದ ಸೂಕ್ಷ್ಮತೆಗಳ ಬಗ್ಗೆ ಅವರಿಗೆ ಏನೂ ಸಹ ಹೊಂದಿರಲಿಲ್ಲ. ಹಾಗೆ ಕವಿ ನಡಿಗೆಯು ಮನಸ್ಸು ಮತ್ತು ಬುದ್ಧಿಯ ಉತ್ತಮ ಅಂಶಗಳಿಂದ ದೂರವಾಗಿತ್ತು ಅಂತ ಹೇಳ್ತಾರೆ. ನಂತರದ ಒಂದು ಸ್ಟ್ಯಾನ್ಸಾದಲ್ಲಿ ದೇರ್ ಕಲರ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ವರ್ ದೆನ್ ಟು ಮೀ ಆ್ಯನ್ ಅಪಿಟೇಟ್, ಅ ಫೀಲಿಂಗ್ ಆ್ಯಂಡ್ ಅ ಲವ್ ದಟ್ ಹ್ಯಾಡ್ ನೋ ನೀಡ್ ಟು ರಿಮೋಟರ್ ಚಾರ್ಮ್ ಬೈ ಥಾಟ್ ಸಪ್ಲೈಡ್ ಆರ್ ಎನಿ ಇಂಟ್ರೆಸ್ಟ್ ಅನ್ಬಾರೋಡ್ ಫ್ರಮ್ ದ ಐ. ದಟ್ ಟೈಮ್ ಈಸ್ ಪಾಸ್ಟ್ and all its aching joys are now no more, and all its dizzy raptures not for this paint I no nor mourn nor murmur. Other gifts have followed for such loss. I would believe abundant recompense, for I have learned to look on nature not as in hour of thoughtless youth, but hearing oftentimes the still sad music of humanity. ಅಂದರೆ ಇಲ್ಲಿ ತಮ್ಮ ಯೌವನದಲ್ಲಿ ಪ್ರಕೃತಿಯನ್ನು ಗಮನಿಸುವುದು, ಅವರ ಆಳ ಸಂಪತ್ತನ್ನು ಒಂದು ಹೆಚ್ಚು ಅವರು ಆನಂದಿಸುವುದು ಯಾವುದೇ ಒಂದು ರೀತಿ ದೂರವಾಗಿತ್ತು ಅಂತ. ಮತ್ತು ಇದರ ಪರಿಣಾಮವಾಗಿ ಆ ಅನುಭವ ಅತ್ಯಂತ ಆಹ್ಲಾದಕರವಾಗಿದ್ದರೂ ಕೂಡ ಅದು ಆಳವಾಗಿರಲಿಲ್ಲ. ಪ್ರಕೃತಿಯಲ್ಲಿರ್ತಕ್ಕಂತಹ ಒಂದು ಗುಪ್ತ ಒಂದು ಮೋಡಿಗಳು ಆಗ ಅವರು ಅದನ್ನು ಗುರುತಿಡಿಲಿಲ್ಲ. ಸಂತೋಷದ ವಿಷಯ ಅಂದರೆ ಆ ಒಂದು ದಿನಗಳು ಮುಗಿದೋಗಿವೆ. ಅವರು ಈಗ ಪ್ರಕೃತಿಯನ್ನು ವಿಶಾಲವಾದ ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ ಮತ್ತು ಅದರ ಸೌಂದರ್ಯ, ಮೋಡಿ ಮತ್ತು ಸಾಂತ್ವನ ನೀಡುವ ಸಾಮರ್ಥ್ಯವನ್ನು ನೋಡಲು ಅವರಿಗೆ ಒಂದು ರೀತಿ ಅವಕಾಶ ಸಿಕ್ಕಿದೆ. ನೋ ಹಾರ್ಶ್ ನಾರ್ ಗ್ರೇಟಿಂಗ್ ಟು ಆನ್ ಆಂಪಲ್ ಪವರ್ ಟು ಚಾಸ್ಟನ್ ಆ್ಯಂಡ್ ಸಬ್ಡ್ಯೂ, ಆ್ಯಂಡ್ ಐ ಹ್ಯಾವ್ ಫೆಲ್ಟ್ ಎ ಪ್ರೆಸೆನ್ಸ್ ದಟ್ ಡಿಸ್ಟರ್ಬ್ ಮೀ ವಿತ್ ದ ಜಾಯ್ ಆಫ್ ಎಲಿವೇಟೆಡ್ ಥಾಟ್ಸ್, ಎ ಸೆನ್ಸಿಂಗ್ ಸಬ್ಲೈಮ್ ಆಫ್ ಸಮಥಿಂಗ್ ಫಾರ್ ಮೋರ್ ಡೀಪ್ಲಿ ಇಂಟರ್ಫ್ಯೂಸ್ಡ್. ಓ ಡ್ವೆಲ್ಲಿಂಗ್ is the light of setting suns, and the round ocean, and the living air, and the blue sky, and in the mind of man. ಕವಿ ಪ್ರಕೃತಿಯ ಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಈ ಪ್ರಕೃತಿಯ ಅಪಾರ ಶಕ್ತಿ ಮತ್ತು ಅದರ ಒಂದು ಅಭಿವ್ಯಕ್ತಿಗಳನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಒಂದು ಮಾನವನು ಸೊಕ್ಕಿನ ಮಾನವನನ್ನು ಸಲೀಸಾಗಿ ಶಿಕ್ಷಿಸ್ಬೋದು ಅಂತ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಪ್ರಕೃತಿ ಒಂದು ರೀತಿ ಸೌಮ್ಯ ಮತ್ತು ಹಿತಕರವಾಗಿದೆ. ಅದು ಸಂತೋಷವನ್ನು ತುಂಬುತ್ತೆ, ವೀಕ್ಷಕರ ಮನಸ್ಸಿನಲ್ಲಿ ಉನ್ನತ ವಿಚಾರಗಳನ್ನು ಪ್ರೇರೇಪಿಸುತ್ತೆ. ಸೂರ್ಯಾಸ್ತವಾದಾಗ ಮತ್ತು ನೀಲಿ ಆಕಾಶ, ಸಾಗರಗಳ ವಿಶಾಲ ವಿಸ್ತಾರದಲ್ಲಿ ಅದು ತನ್ನನ್ನು ತಾನು ಅನಾವರಣಗೊಳಿಸಿದೆ. ವಾಸ್ತವವಾಗಿ ಪ್ರಕೃತಿ ಈ ಒಂದು ವೈಭವಗಳಲ್ಲಿ ಸೇರಿದೆ. ಪ್ರಕೃತಿಯನ್ನು ಗಮನಿಸೋದರಿಂದ ಸೂರ್ಯಾಸ್ತ ಮತ್ತು ಬೃಹತ್
ಆಕಾಶ ಮತ್ತು ಸಾಗರದಲ್ಲಿ ಕವಿ ಮನಸ್ಸನ್ನು ಸಂತೋಷಪಡಿಸ್ಬೋದು ಅಂತ ಹೇಳ್ತಾರೆ. ಎ ಮೋಷನ್ ಆ್ಯಂಡ್ ಎ ಸ್ಪಿರಿಟ್ ದಟ್ impels all thinking things, all objects of all thought, and roll through all things. Therefore am I still a lover of the meadows and the woods and mountains, and of all that we behold from this green earth, of all the mighty world of eye and ear, both what they of create and what perceive, well pleased to recognize in nature and the language of sense, the anchor of my pursued thoughts, the nurse. ಇಲ್ಲಿ ಕವಿ ಪ್ರಕೃತಿಯ ಸೌಂದರ್ಯದ ಒಂದು ಪವರ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೂರ್ಯಾಸ್ತ, ಗಾಳಿ, ಹುಲ್ಲುಗಾವಲುಗಳು, ಕಾಡುಗಳಂತಹ ಪ್ರಕೃತಿಯ ಅನೇಕ ಮುಖಗಳು ವೀಕ್ಷಕರನ್ನು ಪ್ರಕೃತಿ ಕಡೆಗೆ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಚಿಂತನೆ ಮಾಡುವಂತೆ ಅವು ಪ್ರೇರೇಪಿಸ್ತವೆ. ತಾನು ವಯಸ್ಸಾದ ನಂತರವೂ ತನ್ನ ಅಂತರಾತ್ಮವು ಪ್ರಕೃತಿಯ ಆಕರ್ಷಣೆಗಳಿಗೆ ಅದರ ಸುತ್ತಲೂ ಸೇರಿಕೊಂಡಿರುತ್ತೆ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾರೆ. The guide, the guardian of my heart and the soul of all my moral being, nor perchance if I were not thus thought, should I the more suffer my genial spirits to decay. For thou art with me here upon the banks of this fair river, though my dearest friend, my dear friend, and in thy voice I catch the language of my former heart, and read my former pleasure in the shooting lights of thy wild eyes, oh yet a little while. ಇಲ್ಲಿ ಕವಿ ವಿಲಿಯಂ ವರ್ಡ್ಸ್ವರ್ತ್ ಪ್ರಕೃತಿ ತನ್ನ ಜೀವನದ ಸ್ನೇಹಿತ, ತತ್ವಜ್ಞಾನಿ, ಮಾರ್ಗದರ್ಶಿ ಅಂತ ಹೇಳ್ತಾರೆ. ಪ್ರಕೃತಿ ತನ್ನ ಒಂದು ಅಸ್ತಿತ್ವವನ್ನು ತನ್ನ ಒಂದು ಜೀವನಾಡಿಯಾಗಿದೆ ಪ್ರಕೃತಿ ಅಂತ ಹೇಳ್ತಾರೆ. ಪ್ರಕೃತಿಯು ಒಂದು ರೀತಿ ಪುನಶ್ಚೇತನಗೊಳಿಸುವ ಪವರ್ ಪ್ರಕೃತಿಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ತನ್ನ ಜೀವನದಲ್ಲಿ ಎಲ್ಲವೂ ಶಾಶ್ವತವಾದ ಉನ್ನತ ಸಂತೋಷಗಳು ತನ್ನ ಸುತ್ತಲಿನ ಪ್ರಕೃತಿಯನ್ನು ನೋಡುವುದರಿಂದ ಬಂದಿದೆ ಅಂತ ಹೇಳ್ತಾರೆ. ಇಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಅವರು ತಮ್ಮ ಸಹೋದರಿ ಡೊರೋತಿಯನ್ನು ಪರಿಚಯಿಸ್ತಾರೆ. ತಾನು ತನ್ನ ಸಹೋದರಿ ಡೊರೋತಿಯೊಂದಿಗೆ ಅಲೆದಾಡ್ತಾ ಇದ್ದೆ ಪ್ರಕೃತಿಯಲ್ಲಿ ಅಂತ ಹೇಳ್ತಾರೆ. ಮತ್ತು ಅವರು ತನ್ನ ಸಹೋದರಿ ತನ್ನ ಪ್ರೀತಿಯ ಸ್ನೇಹಿತೆ ಅಂತ ಇಲ್ಲಿ ಹೇಳ್ತಾರೆ. ಅವರು ಡೊರೋತಿಯ ಧ್ವನಿ ಮತ್ತು ಅವರ ಕಣ್ಣುಗಳ ಬಗ್ಗೆ ಮಾತಾಡ್ತಾರೆ. ಅವರು 5 ವರ್ಷಗಳ ಹಿಂದಿನಂತೆಯೇ ಅದೇ ಮೋಡಿಯನ್ನು ಹೊರಸೂಸುತ್ತೆ. ಆಗ ತಾನು ಪ್ರಕೃತಿಯನ್ನು ನೋಡಿದ ರೀತಿಯನ್ನು ಕವಿ ನೆನಪಿಸ್ಕೊಳ್ತಾರೆ. ಅವರು ತನ್ನ ಸಹೋದರಿಯಲ್ಲಿ ತನ್ನ ಹಿಂದಿನ ವ್ಯಕ್ತಿತ್ವವನ್ನು ನೋಡಬಹುದು ಅಂತ ಹೇಳ್ತಾರೆ. ನಂತರ ಮೇ ಐ ಬಿಹೋಲ್ಡ್ ಇನ್ ದಿ ವಾಟ್ ಐ ವಾಸ್ ಒನ್ಸ್, ಮೈ ಡಿಯರ್ ಸಿಸ್ಟರ್, ಆ್ಯಂಡ್ ದಿಸ್ ಪ್ರೇಯರ್ ಐ ಮೇಕ್ ನೋಯಿಂಗ್ ದಟ್ ನೇಚರ್ ನೆವರ್ ಡಿಡ್ ಬೆಟ್ರಾಯ್ ದ ಹಾರ್ಟ್ ದಟ್ ಲವ್ಡ್ ಹರ್, ದಿಸ್ ಹರ್ ಪ್ರಿವಿಲೇಜ್ through all the years of this our life, to let from joy to joy, for she can so inform the mind that is within us, so impress this quietness and beauty, and so feed with lofty thoughts, that neither evil tongues, rash judgments, nor the sneers of selfish man. ನೋಡಿ, ಇಲ್ಲಿ ಕವಿ ತಮ್ಮ ಸಹೋದರಿ ಮೇಲಿನ ಪ್ರೀತಿಯನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅವರು ತಮ್ಮ ಸಹೋದರಿ ಮೀನ್ಸ್ ತಮ್ಮ ತಮ್ಮನ್ನು ತಾವು ನೋಡಲು ಬಯಸ್ತಾರೆ ಮತ್ತು ಆ ಸಂತೋಷವನ್ನು ನೀಡಲು ಪ್ರಕೃತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಕೋಮಲವಾದಂತಹ ಪ್ರಕೃತಿಯು ತನ್ನ ಪ್ರಿಯರನ್ನು ಮೋಸ ಮಾಡೋದಿಲ್ಲ ಅಂತ ಅವರು ಹೇಳ್ತಾರೆ. ಡೊರೋತಿ ಕಳೆದ 5 ವರ್ಷಗಳಲ್ಲಿ ಸ್ವಲ್ಪವೇ ಬದಲಾಗಿದ್ದಾಳೆ ಮತ್ತು ತನ್ನ ಹಳೆಯ ಮೋಡಿಯನ್ನು ಉಳಿಸ್ಕೊಂಡಿದ್ದಾಳೆ ಅಂತ ಅವರು ಭಾವಿಸ್ತಾರೆ. ಇಲ್ಲಿ ಸ್ವಾರ್ಥಿ ಜನರು, ವ್ಯಂಗ್ಯ, ಕೆಟ್ಟ ಮಾತುಗಳು, ತಪ್ಪು ತೀರ್ಮಾನಗಳಿಂದ ಜೀವನದಲ್ಲಿ ಅನೇಕ ಹಾನಿಕರ ಅನುಭವಗಳಿಂದ ತಮ್ಮನ್ನು ರಕ್ಷಿಸುವಂತೆ ಅವರು ಪ್ರಕೃತಿಯನ್ನು ಪ್ರಾರ್ಥಿಸ್ತಾ ಇದ್ದಾರೆ. ನಂತರ ಬಂದಾಗ, ನಾರ್ ಗ್ರೀಟಿಂಗ್ಸ್ ವೇರ್ ನೋ ಕೈಂಡ್ನೆಸ್ ಈಸ್, ನಾರ್ ಆಲ್ ದ ಡೇರರಿ intercourses of daily life shall ever prevail against us, or disturb our cheerful faith that all which we behold is full of blessings. Therefore let the moon shine on thee in thy solitary walk, and let the misty mountain winds be free to blow against thee, and in after years when these wild ecstasies shall be matured into sober pleasure, when thy mind. ನೋಡಿ, ಇಲ್ಲಿ ಕವಿಯವರು ಹೇಳ್ತಾ ಇದ್ದಾರೆ, ಜೀವನದ ಒಂದು ವಿನಾಶಕಾರಿ ಪ್ರಭಾವಗಳ ವಿರುದ್ಧ ತಮ್ಮನ್ನು ರಕ್ಷಿಸುವ ಪ್ರಕೃತಿಯ ಒಂದು ಶಕ್ತಿಯ ಬಗ್ಗೆ ಕವಿ ನಂಬಿಕೆಯನ್ನು ಹೇಳ್ತಾ ಇದ್ದಾರೆ. ಪ್ರಕೃತಿಯಲ್ಲಿ ಆಶ್ರಯ ಪಡೆಯುವವರಿಗೆ ಇದು ಒಂದು ಪ್ರಯೋಜನವಾಗಿದೆ. ಜೀವನದ ದಿನನಿತ್ಯದ ಒಂದು ಎಷ್ಟೋ ವಿನಾಶಕಾರಿ ಅಥವಾ ಆ ಜೀವನ ನೀರಸವಾಗಬಹುದು ಅಂತ ಹೇಳ್ತಾರೆ. ಡೊರೋತಿಯನ್ನು ಅಂತಹ ಜೀವನದಿಂದ ರಕ್ಷಿಸಲು ಅವರು ತಮ್ಮ ಸಹೋದರಿಯ ಮೇಲೆ ಪ್ರಕೃತಿಯ
ಸಂಪತ್ತನ್ನು ಸುರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು ಚಂದ್ರನು ಅವಳ ಏಕಾಂತ ಮಾರ್ಗಕ್ಕೆ ಬೆಳಕು ನೀಡಲಿ, ಪರ್ವತಗಳಿಂದ ಮಂಜಿನ ಗಾಳಿ ಅವಳ ಮುಖದ ಮೇಲೆ ಬೀಸಲಿ ಅಂತ ಬಯಸ್ತಾರೆ. ಈ ಆಹ್ಲಾದಕರ ಅನುಭವಗಳು ಅವಳಿಗೆ ಸಂತೋಷ, ಅಂದರೆ ಅವಳ ತನ್ನ ತಂಗಿಗೆ ಡೊರೋತಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತೆ ಅಂತ ಹೇಳಿ ಕವಿಯವರು ಹೇಳ್ತಾ ಇದ್ದಾರೆ. ನಂತರ ಶಲ್ ಬಿ ಎ ಮ್ಯಾನ್ಷನ್ ಫಾರ್ ಆಲ್ ಲವ್ಲಿ ಫಾರ್ಮ್ಸ್, ತೈ ಮೆಮೊರಿ ಬಿ ಆಸ್ ಎ ಡ್ವೆಲ್ಲಿಂಗ್ ಪ್ಲೇಸ್ ಫಾರ್ ಆಲ್ ಸ್ವೀಟ್ ಸೌಂಡ್ಸ್ ಆಫ್ ಹಾರ್ಮೋನೀಸ್. ಹೋ ದೆನ್ ಇಫ್ ಸಾಲಿಟ್ಯೂಡ್ or fear or pain or grief should be thy portion, with what healing thoughts of tender joy with thou remember me, and these my exhortations, nor perchance if I should be where I no more can hear thy voice, nor catch from the wild eyes these gleams. ನೋಡಿ, ಈ ಒಂದು ಸಾಲುಗಳಲ್ಲಿ ಕವಿ ತನ್ನ ಮನಸ್ಸು ತನ್ನ ಸಹೋದರಿ ಡೊರೋತಿಯ ಮೇಲಿನ ಪ್ರೀತಿಯಿಂದ ತುಂಬಿ ಹೋಗಿದೆ. ಪ್ರಕೃತಿಯ ತನ್ನ ಸೌಂದರ್ಯ ಮತ್ತು ಸಂಪತ್ತನ್ನು ಡೊರೋತಿಗೆ ನೀಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಇದರಿಂದ ಅವಳ ಮನಸ್ಸು ಮತ್ತು ಅದರ ಎಲ್ಲ ಒಂದು ದೃಶ್ಯಗಳು, ಶಬ್ದಗಳ ಭಂಡಾರ ಆಗಿದೆ ಆ ಪ್ರಕೃತಿ. ನಂತರ ಏಕಾಂತ, ಭಯ, ನೋವು ಮತ್ತು ದುಃಖಗಳಂತಹ ಜೀವನದ ಎಲ್ಲ ತೊಂದರೆಗಳನ್ನು ನಿವಾರಿಸಲು ಈ ಪ್ರಕೃತಿಯ ಸೌಂದರ್ಯದ ನೆನಪುಗಳನ್ನು ಬಳಸ್ಕೊಳ್ಬಹುದು ಅಂತ ಅವರು ಹೇಳ್ತಾರೆ. ಇಲ್ಲಿ ಸಾವು, ಅಂದರೆ ವಿಲಿಯಂ ವರ್ಡ್ಸ್ವರ್ತ್ ರವರು ಸಾವು ತನ್ನನ್ನು ಅವಳಿಂದ ದೂರ ಮಾಡಿದರೆ, ಅವರು ಪ್ರಕೃತಿಯ ಈ ಒಂದು ಸುಂದರವಾದ ಆಹ್ಲಾದಕರವಾದ ಅನ್ವೇಷಣೆಗಳ ನೆನಪುಗಳ ಸಹಾಯದಿಂದ ಅವರು ತಮ್ಮನ್ನು ನೆನಪಿಸಿಕೊಳ್ಬೇಕೆಂತ ಹೇಳಿ ವಿಲಿಯಂ ವರ್ಡ್ಸ್ವರ್ತ್ ರವರು ಬಯಸ್ತಾ ಇದ್ದಾರೆ. ಇನ್ನು ಕೊನೆಯ ಒಂದು ಸ್ಟ್ಯಾನ್ಸಾಗೆ ಬಂದಾಗ, ಆ ಫಾಸ್ಟ್ ಎಕ್ಸಿಸ್ಟೆನ್ಸ್ ವಿಲ್ಟ್ thou then forget that on the banks of this delightful stream we stood together, and that I, so long a worshipper of nature, hither came unwearied in that service, rather say with warmer love, who with far deeper zeal of holier love. Nor wilt thou then forget that after many wandering, many years of absence, these steep woods and lofty cliffs and this green pastoral landscape were to me more dear, both for themselves and for thy sake. ವಿಲಿಯಂ ವರ್ಡ್ಸ್ವರ್ತ್ ರವರು ಈ ಕೊನೆಯ ಒಂದು ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ತಮ್ಮ ಮರಣದಿಂದ ತಂಗಿಗೆ, ಅವಳಿಗೆ ತಾವು ದೂರವಾಗುವ ಸಾಧ್ಯತೆ ಬಗ್ಗೆ ತುಂಬ ಭಾವುಕರಾಗಿ ಹೇಳ್ತಾ ಇದ್ದಾರೆ, ಅಥವಾ ತಮ್ಮ ಪ್ರಕೃತಿಯಿಂದ ದೂರವಾಗುವುದರ ಬಗ್ಗೆ ಭಾವುಕರಾಗಿ ಹೇಳ್ತಾರೆ. ಪ್ರಕೃತಿ ಮೇಲಿನ ತಮ್ಮ ಸಾಮಾನ್ಯ ಒಂದು ಪ್ರೀತಿಯನ್ನು ಅವಳು ನೆನೆಸ್ಕೊಳ್ಬೇಕು ಅಂತ ಅವರು ಬಯಸ್ತಾ ಇದ್ದಾರೆ, ತಂಗಿ ನೆನೆಸ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಪ್ರಕೃತಿ ಮತ್ತು ತನ್ನ ಸಹೋದರಿ ಮೇಲಿನ ತನ್ನ ಪ್ರೀತಿಯ ಆಳವಾದಂತಹ ಒಂದು ಆಸೆಯಿಂದ, ಪ್ರಶಂಸೆಯಿಂದ ಅವರು ಕಾಡುಗಳು, ನದಿ ಮತ್ತು ಮೇಯುವ ಮೈದಾನಗಳು, ಬಂಡೆಗಳು ಇತ್ಯಾದಿಗಳು ತಮ್ಮ ನೆನಪುಗಳನ್ನು ಡೊರೋತಿಗೆ ಸಮರ್ಪಿಸಲು ಬಯಸ್ತಾ ಇದ್ದಾರೆ. ಇದರಿಂದ ಅವಳು ಪ್ರಕೃತಿಯನ್ನು ನೋಡಿದಾಗ ತನ್ನನ್ನು ನೆನಪಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತನ್ನ ಸಹೋದರಿ ಡೊರೋತಿ ಪ್ರಕೃತಿಯನ್ನು ನೋಡಿದಾಗ ಆಕೆ ನನ್ನನ್ನು ನೆನಪಿಸ್ಕೊಳ್ತಾಳೆ ಅಂತ ಹೇಳಿ ವಿಲಿಯಂ ವರ್ಡ್ಸ್ವರ್ತ್ ರವರು ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ವಿಲಿಯಂ ವರ್ಡ್ಸ್ವರ್ತ್ ರವರ ಟಿಂಟನ್ ಅಬೆಯ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ. ಲೈನ್ ಬೈ ಲೈನ್ ತಿಳಿಸಿರ್ತೇನೆ. ಮತ್ತು ಇದರ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.